ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೀ. ಆ್ಯಂಡ್ ಇವತ್ತಿನ ವೀಡಿಯೋದಾಗ ನಾವು ಪ್ರೀವಿಯಸ್ ವೀಡಿಯೋದ ಕಂಟಿನ್ಯೂಷನ್ ಪಾರ್ಟ್ ನೋಡ್ಕೊತ ಹೋಗೋಣ. ಸೊ ಪ್ರೀವಿಯಸ್ ವೀಡಿಯೋದಾಗ ನಾವು ಏನು ನೋಡಿದ್ವಿ, JK ಕ್ವಶನ್ಸ್ ನೋಡಿದ್ವಿ. ಸೊ ಇವತ್ತು ನಾವು ಸೈನ್ಸ್ ಕ್ವಶನ್ಸ್ ನೋಡ್ಕೊತ ಹೋಗೋಣ್ರಿ. ಸೊ ಫಸ್ಟ್ ಕ್ವಶನ್ ಯಾವ ಥರ ಅದ ನೋಡ್ರಿ ಇಲ್ಲಿ. ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತದ. ಆಪ್ಷನ್ ಆ್ಯಂಪಿಯರ್, ಕೆಲ್ವಿನ್, ಕ್ಯಾಂಡೆಲಾ ಮತ್ತು ಮೀಟರ್ ಅಂತದ. ಸೊ ಆಪ್ಷನ್ ಆಲ್ರೆಡಿ ನಾನು ಟಿಕ್ ಹಾಕಿದ್ದೀನಿ. ಯಾವುದಾಗುತ್ತೆ ಅಂತ ಹೇಳಿದ್ರೆ ಆ್ಯಂಪಿಯರ್ ಆಗುತ್ತೆ ರೀ. ನೆನ್ಪಿಟ್ಕೊರಿ, ಇಂಪಾರ್ಟೆಂಟ್ ಕ್ವಶನ್ನು. ಎಲೆಕ್ಟ್ರಿಕ್ ಕರೆಂಟದ್ದು ಅಥವಾ ಕರೆಂಟದ್ದು SI ಯೂನಿಟ್ ಯಾವಾಗಲೂ ಏನಾಗಿರ್ತೈತಿ, ಆ್ಯಂಪಿಯರ್ ಆಗಿರ್ತೈತಿ. ನಾವು ಕರೆಂಟನ್ನು ಯಾವ ಥರ ಮೆಷರ್ ಮಾಡ್ತೀವಿ ಅಂತ ಹೇಳಿದ್ರೆ ಆ್ಯಂಪಿಯರ್ ಮೂಲಕ ಮೆಷರ್ ಮಾಡ್ತೀವಿ ರೀ. ಸೊ ಕೆಲ್ವಿನ್ ಗೊತ್ತಿರುತ್ತೆ, ಟೆಂಪ್ರೇಚರ್. SI ಯೂನಿಟ್ ಆಫ್ ಟೆಂಪ್ರೇಚರ್ ಅಂತ ಹೇಳಿದ್ರೆ ಕೆಲ್ವಿನ್ ಅಂತ ಹಾಕ್ಬೋದು ನೀವು. ನೆಕ್ಸ್ಟ್ ಕ್ವಶನ್ ಯಾವ ಥರ ಅದ. ವಾಟ್ ಈಸ್ ದ ಕಾಮನ್ ನೇಮ್ ಆಫ್ ಸೋಡಿಯಂ ಬೈಕಾರ್ಬೋನೇಟ್ ಅಂತದ. ಆಪ್ಷನ್ಸ್ ವಾಷಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್, ಬೇಕಿಂಗ್ ಸೋಡಾ, ನನ್ ಆಫ್ ದಿಸ್ ಅಂತದ. ಸೊ ಇದಕ್ಕೂ ಆಪ್ಷನ್ ಟಿಕ್ ಮಾಡಿದ್ದೀನಿ. ಯಾವುದು ಕರೆಕ್ಟ್ ಆಗುತ್ತೆ ಅಂದರೆ ಬೇಕಿಂಗ್ ಸೋಡಾ ರೀ. ಸೊ ಕಾಮನ್ ನೇಮ್ ಆಫ್ ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳಿದ್ರೆ ಯಾವುದಾಕತ್ತೆ ಅಂತ ಹೇಳಿದ್ರೆ ಬೇಕಿಂಗ್ ಸೋಡಾ ಆಕತ್ರಿ. ಹಾಗಾದ್ರೆ ವಾಷಿಂಗ್ ಸೋಡಾಗೆ ನಾವು ಏನಂತ ಕರಿತೀವಿ, ಕಾಮನ್ ನೇಮ್ ಆಫ್ ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಅಂತ ಹೇಳಿದ್ರೆ ವಾಷಿಂಗ್ ಸೋಡಾ ಆಗತ್ತೆ ರೀ. ವಾಷಿಂಗ್ ಸೋಡಾಗೆ ಇನ್ನೊಂದು ಹೆಸರು ಏನಂತ, ವಾಷಿಂಗ್ ಸೋಡಾ ಈಸ್ ಆಲ್ಸೋ ನೋನ್ ಆಸ್ ಏನಂತ ಹೇಳ್ರಿ, ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಅಂತೇಳಿ ನೆನ್ಪಿಟ್ಕೊಂಡ್ಬಿಡ್ರಿ. ಇದೊಂದು ವರ್ಡ್. ವಾಷಿಂಗ್ ಸೋಡಾಗ ಇನ್ನೊಂದು ಏನಂತೇಳಿ ಕರಿತೀವಿ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಅಂತ ಕರಿತೀವಿ. ಅಕಸ್ಮಾತ್ ಕ್ವಶನ್ ನಿಮಗೆ ವಾಟ್ ಈಸ್ ದ ಕಾಮನ್ ನೇಮ್ ಆಫ್ ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಅಂತ ಹೇಳಿದ್ರೆ ಯಾವ ಟಿಕ್ ಮಾಡ್ಬೇಕು ನೀವು, ವಾಷಿಂಗ್ ಸೋಡಾನ ಟಿಕ್ ಮಾಡ್ಬೇಕ್ರಿ. ಸೊ ಬ್ಲೀಚಿಂಗ್ ಪೌಡರ್ಗೆ ಏನಂತ ಕರಿತೀವಿ ಅಂದ್ರೆ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ. ಅಕಸ್ಮಾತ್ ಕ್ವಶನ್ ನಿಮ್ಗೆ ಏನಾದರೂ ವಾಟ್ ಈಸ್ ದ ಕಾಮನ್ ನೇಮ್ ಆಫ್ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂತ ಏನಾರ ಇತ್ತಂದ್ರೆ ನೀವು ಯಾವುದನ್ನು ಟಿಕ್ ಮಾಡಬೇಕಾಗತ್ತಾ, ಬ್ಲೀಚಿಂಗ್ ಪೌಡರ್ ಅಂತ ಟಿಕ್ ಮಾಡಬೇಕಾಗತ್ತೆ ರೀ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಯಾವ ಥರ ಅದ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಫಿಸಿಕಲ್ ಚೇಂಜ್ ಅಂತದ. ಆಪ್ಷನ್ ಯಾವ ಥರ ಕೊಟ್ಟಾನೆ, ಬಾಯ್ಲಿಂಗ್ ಆಫ್ ವಾಟರ್, ರಸ್ಟಿಂಗ್ ಆಫ್ ಐರನ್, ರಿಪೇನಿಂಗ್ ಆಫ್ ಫ್ರೂಟ್, ಅ ಬಡ್ ಟರ್ನ್ಸ್ ಇಂಟು ಫ್ಲವರ್ ಅಂತ ಕೇಳಿದಾನೆ. ಈ ಕ್ವಶನ್ ಒಂದು ಕೇಳಿದ್ರೆ ಫಿಸಿಕಲ್ ಚೇಂಜ್ ಮೇಲೆ ಆದರೂ ಕೇಳಿರ್ತಾನೆ, ಇಲ್ಲ ಅಂದರೆ ಏನು ಕೇಳ್ತಾನೆ, ಕೆಮಿಕಲ್ ಚೇಂಜ್ ಮೇಲೆ ಆದರೂ ಕೇಳ್ತಾನೆ. ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಸೊ ನಿಮಗೆ ಫಿಸಿಕಲ್ ಚೇಂಜ್ ಅಂದರೆ ಏನು ಮತ್ತು ಕೆಮಿಕಲ್ ಚೇಂಜ್ ಅಂದರೆ ಏನು ಅಂತ ಹೇಳಿ ಗೊತ್ತಿತ್ತಪ್ಪ ಅಂತ ಹೇಳಿದ್ರೆ ಅವ್ನ ಆಪ್ಷನ್ ಯಾವ ಥರ ಆದರೂ ಕೊಡಲಿ, ನೀವು ಕರೆಕ್ಟಾಗಿ ಟಿಕ್ ಮಾಡಿ ಬರ್ತೀರಿ. ಸೊ ನೆನಪಿಟ್ಕೋರಿ, ಫಿಸಿಕಲ್ ಚೇಂಜ್ ಅಂತ ಹೇಳಿದ್ರೆ ಅ ಸಬ್ಸ್ಟೆನ್ಸ್ ಅಂಡರ್ಗೋಸ್ ಚೇಂಜ್ ಇನ್ ಶೇಪ್ ಅಂತಂದ್ರೆ ಶೇಪ್ ಒಳಗಡೆ, ಆಕಾರದೊಳಗಡೆ ಏನಾದ್ರು ಚೇಂಜ್ ಆಗಿತ್ತಪ್ಪ ಅಂತ ಹೇಳಿದ್ರೆ ನಾವು ಅದಕ್ಕೆ ಫಿಸಿಕಲ್ ಚೇಂಜ್ ಆಗಿತ್ತು ಅಂತ ಹೇಳ್ತೀವಿ. ಫಿಸಿಕಲ್ ಅಂದರೆ ಗೊತ್ತದ, ಅದು ಆಕಾರ ಚೇಂಜ್ ಆಗಬೇಕು, ಗ್ರೋತ್ ಆಗಬೇಕು, ಅಥವಾ ಸೈಜ್ ಚೇಂಜ್ ಆತ ಅಂತ ಹೇಳಿದ್ರೆ ಅದಕ್ಕೆ ನಾವು ಫಿಸಿಕಲ್ ಚೇಂಜ್ ಅಂತೀವಿ. ಕೆಮಿಕಲ್ ಚೇಂಜ್ ಅಂದರೆ ಏನು ರೀ, ಹೊಸ ವಸ್ತು ಏನಾದರೂ ಉತ್ಪತ್ತಿ ಆಗಬೇಕು ಅಂದರೆ ಏನಾಗಬೇಕು, ಸಬ್ಸ್ಟೆನ್ಸ್ ಫಾರ್ಮ್ ಆಗಬೇಕು, ಆವಾಗ ಕೆಮಿಕಲ್ ಚೇಂಜ್ ಆಗೈತೆ ಅಂತೇಳಿ ಹೇಳ್ತೀವಿ. ಇಲ್ಲಿ ನೋಡ್ರಿ, ಈಗ ಬಾಯ್ಲಿಂಗ್ ಆಫ್ ವಾಟರ್ ಅಂತ ಅದ. ಬಾಯ್ಲಿಂಗ್ ಆಫ್ ವಾಟರ್ ಅಂದ್ರೆ ನೀರು ಕುದಿಸಿದಾಗ ಏನಾದರೂ ಹೊಸದಾಗಿ ಏನಾದ್ರು ಉತ್ಪತ್ತಿ ಆಗುತ್ತೇನ್ರಿ, ಇಲ್ಲ. ಅದೇನಾಗತ್ತೆ, ಚೇಂಜ್ ಹೊಸ ಅಂದರೆ ಏನಾಗತ್ತೆ, ಸೈಜ್ ಒಳಗಡೆ ಚೇಂಜ್ ಆಗುತ್ತೆ. ಎಕ್ಸಾಕ್ಟ್ಲಿ ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಫಿಸಿಕಲ್ ಚೇಂಜಿಗೆ ಎಕ್ಸಾಂಪಲ್ ನೋಡ್ರಿ. ಬಾಯ್ಲಿಂಗ್ ಆಫ್ ವಾಟರ್ ಯಾವುದಕ್ಕೆ ಎಕ್ಸಾಂಪಲ್ ಆಕತಿ, ಫಿಸಿಕಲ್ ಚೇಂಜಿಗೆ ಎಕ್ಸಾಂಪಲ್ ಆಕತಿ. ನೆಕ್ಸ್ಟ್ ಇದು ನೋಡ್ರಿ, ರಸ್ಟಿಂಗ್ ಆಫ್ ಅಯನ್ ಅಂದ್ರೆ ತುಕ್ಕು ಹಿಡಿಯೋದ್ರಿ. ಈಗ ತುಕ್ಕು ಹಿಡಿಯೋದು ಅಂತ ಹೇಳಿದ್ರೆ ಅದ್ರಾಗ ಏನಾರ ವ್ಯತ್ಯಾಸ, ಆಕಾರದೊಳಗಡೆ ಏನಾರ ವ್ಯತ್ಯಾಸ ಆಕತ್ತೇನ್ರಿ. ಹೊಸದಾಗಿ ಏನೋ ನಮಗೆ ಉತ್ಪತ್ತಿ ಆಗುತ್ತೆ, ಅಯರ್ನ್ ಇದ್ದಿದ್ದೇನು ತುಕ್ಕು ಹಿಡಿಯೋದ್ರಿಂದ ಅದಕ್ಕೆ ನಾವು ಯಾವುದಕ್ಕೆ ಎಕ್ಸಾಂಪಲ್ ಆಕತ್ತದಂದ್ರೆ ಕೆಮಿಕಲ್ ಚೇಂಜಿಗೆ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ರಿಪೇನಿಂಗ್ ಆಫ್ ಫ್ರೂಟ್ ಅಂತ ಹೇಳಿದ್ರೆ ಹಣ್ಣು ಕಾಯಿ ಆಗೋದು, ಕಾಯಿ ಹಣ್ಣಾಗೋದು ಅಂತ ಹೇಳಿದ್ರೆ ಈಗ ಅದ್ರಾಗ ಆಕಾರದೊಳಗಡೆ ಏನು ಚೇಂಜ್ ಆಗಂಗಿಲ್ಲ. ಕಾಯಿ ಇದ್ದಿದ್ದು ಹಣ್ಣಾಗಬೇಕಾದ್ರೆ ಆಕಾರದೊಳಗಡೆ ಏನು ಚೇಂಜ್ ಆಗಂಗಿಲ್ಲ. ಬಟ್ ಏನಾಕತಿ, ಹೊಸದಾಗಿ ಕಾಯಿ ಇದ್ದಿದ್ದು ನಮ್ಗೆ ಏನು ಸಿಗ್ತೈತಿ, ಹಣ್ಣಾಗಿ ಸಿಗ್ತೈತಿ, ಅದು ಕೂಡ ಯಾವುದಕ್ಕೆ ಎಕ್ಸಾಂಪಲ್ ಆಕತಿ, ಕೆಮಿಕಲ್ ಚೇಂಜಿಗೆ ಎಕ್ಸಾಂಪಲ್ ಆಕತಿ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಅ ಬಡ್ ಟರ್ನ್ಸ್ ಇಂಟು ಫ್ಲವರ್. ಎಕ್ಸಾಕ್ಟ್ಲಿ ಸೈಜ್ ಒಳಗಡೆ ಏನು ಚೇಂಜ್ ಆಗಂಗಿಲ್ಲ, ಬಟ್ ಏನಾಕತಿ, ಹೊಸದಾಗಿ ಮಗ್ಗಿದ್ದಿದ್ದು ಹೂವಾಗಿ ನಮ್ಗೆ ಹೊಸ ಒಂದು ಏನು ಸಿಗ್ತೈತಿ, ಸಬ್ಸ್ಟೆನ್ಸ್ ಸಿಗ್ತೈತಿ. ಹಾಗಾಗಿ ಇದು ಕೂಡ ಯಾವುದಕ್ಕೆ ಎಕ್ಸಾಂಪಲ್ ಆಕತ್ರಿ, ಕೆಮಿಕಲ್ ಚೇಂಜಿಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಹಂಗಾದ್ರೆ ಫಿಸಿಕಲ್ ಚೇಂಜಿಗೆ ಇನ್ನೂ ಯಾವುದೆಲ್ಲ ಎಕ್ಸಾಂಪಲ್ ಕೊಡ್ಬೋದು ನಾವು, ಒಂದು ಬಾಯ್ಲಿಂಗ್ ಆಫ್ ವಾಟರ್ ಕರೆಕ್ಟು. ನೆಕ್ಸ್ಟ್ ಏನಾಗ್ಬೋದು, ಇನ್ನು ಯಾವುದು ಎಕ್ಸಾಂಪಲ್ ಆಗ್ಬೋದು, ಮೆಲ್ಟಿಂಗ್ ಆಫ್ ಐಸ್ ನೋಡ್ರಿ. ಮೆಲ್ಟಿಂಗ್ ಆಫ್ ಐಸು, ಫ್ರೀಸಿಂಗ್ ಆಫ್ ವಾಟರು. ಐಸನ್ನು ನಾವು ನೀರಾಗಿ ಕರಗಿಸೋದಿರ್ಬೋದು, ನೀರನ್ನು ನಾವು ಫ್ರಿಜ್ ಒಳಗಡೆ ಇಟ್ಟು ಐಸ್ ಮಾಡೋದಾಗಿರ್ಬೋದು, ಅವೆಲ್ಲ ಯಾವುದೋ ಫಿಸಿಕಲ್ ಚೇಂಜಿಗೆ ಎಕ್ಸಾಂಪಲ್ ಆಗ್ತಾವೆ. ಆಮೇಲೆ ಇನ್ನೊಂದು ಫಾರ್ಮೇಷನ್ ಆಫ್ ಕ್ಲೌಡ್ ಕೂಡ ಯಾವುದಕ್ಕೆ ಎಕ್ಸಾಂಪಲ್ ಆಕತಿ, ಫಿಸಿಕಲ್ ಚೇಂಜಿಗೆ ಆಕತಿ. ಇಷ್ಟರೊಳಗಡೆನೇ ಎಕ್ಸಾಂಪಲ್ ಕೊಟ್ಟಿರ್ತಾನೆ. ಸೊ ಒಂದಿಷ್ಟು ಅದನ್ನು ನೋಡ್ಕೊಳ್ರಿ, ಸರಿನಾ. ಇದಕ್ಕೆ ಈಗ ಸದ್ಯಕ್ಕೆ ಯಾವ್ದು ಕರೆಕ್ಟ್ ಆಗುತ್ತಾ, ಬಾಯ್ಲಿಂಗ್ ಆಫ್ ವಾಟರ್ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ದ ಸೈಂಟಿಫಿಕ್ ಟರ್ಮ್
T4 ಈಸ್ ಆಲ್ಸೋ ನೇಮ್ಡ್ ಆ್ಯಸ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದಾನೆ ಕ್ವಶನ್ನ. ಆಪ್ಷನ್ಸ್ ಯಾವ ಥರ ಅದಾವ? ಥೈರಾಕ್ಸಿನ್, ಥೈರಾಯ್ಡ್, ಥ್ರೋಟ್, ನನ್ ಆಫ್ ದೀಸ್ ಅಂಥೇಳಿ ಕೇಳಿದ್ದಾನೆ. ಯೂಶ್ವಲಿ ಇದು ಗೊತ್ತಿರಂಗಿಲ್ಲ T4 ಅಂದರೆ ಏನಂತ ಹೇಳಿ. T4 ಅನ್ನೋದು ಒಂದಿರುತ್ತೆ ಮತ್ತು T3 ಅನ್ನೋದು ಒಂದಿರುತ್ತೆ. T4 ಮತ್ತು T3 ಅಂತ ಹೇಳಿದ್ರೆ T4 ಅಂತ ಹೇಳಿ ಥೈರಾಕ್ಸಿನ್ ರೀ. T4 ಅಂತ ಹೇಳಿದ್ರೆ ಏನಂತ ಕರಿತೀವಿ? ಆ್ಯಕ್ಚುಲಿ ಇದಕ್ಕೆ ಆನ್ಸರ್ ಥೈರಾಕ್ಸಿನ್ ಕರೆಕ್ಟ್. T4 ಅಂದರೆ ಥೈರಾಕ್ಸಿನ್ ಅಂತೀವಿ. T3 ಅಂದರೆ ಇದಕ್ಕೆ ಒಂದು ಹೆಸರು ಐತೆ, ನೆನಪಿಟ್ಕೋರಿ. ಅದಕ್ಕೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ನಾವು ಟ್ರೈ ಅಯ್ಯೋ ನೋಡು ಥೈರಾಕ್ಸಿನಿನ್ ಅಂತೀವಿ. ಟ್ರೈ ಅಯೋಡೋ ಥೈರಾಕ್ಸಿನಿನ್ ಅಂತೀವಿ. ಇದು ಬರೀ ಥೈರಾಕ್ಸಿನ್. ಇದು ಟ್ರೈ ಅಂದರೆ ತ್ರೀ ಇರೋದ್ರಿಂದ ಟ್ರೈ ಅಂತೇಳಿ ಹಾಕಿ ಟ್ರೈ ಅಯೋಡೈ ಥೈರಾಕ್ಸಿನ್ ಅಂತೇಳಿ ಕರಿತೀವಿ. ಸೊ ಇವೆರಡು ಸೇರಿ ಥೈರಾಯ್ಡ್ ಅನ್ನೋ ಹಾರ್ಮೋನನ್ನು ಜನ್ರೇಟ್ ಮಾಡ್ತಾವೆ. ಯಾವ ಹಾರ್ಮೋನ್ ರೀ? ಥೈರಾಯ್ಡ್ ಅನ್ನೋ ಹಾರ್ಮೋನ್ ಜನ್ರೇಟ್ ಮಾಡ್ತಾವೆ. ಅಥವಾ ಥೈರಾಯ್ಡ್ ಎರಡು ಹಾರ್ಮೋನನ್ನು ಹೊರಗಡೆ ಹಾಕತ್ತೆ. ಅದು ಯಾವುದೋ T4 ಮತ್ತು T3. ಇವೆರಡು ಥೈರಾಯ್ಡ್ ಎರಡು ಹಾರ್ಮೋನನ್ನು ಹೊರಗೆ ಹಾಕತ್ತೆ. ಅದೇ ಯಾವುದಂದ್ರೆ T4 ಮತ್ತು T3 ಅಂಥೇಳಿ. ಯೂಶ್ವಲಿ ಈ ಥರ ಕ್ವಶನ್ಸ್ ಕೇಳೋಂಗಿಲ್ಲ. ಸ್ಟಿಲ್ ನಿಮ್ಗೆ ಗೊತ್ತಿರಬೇಕು, ಕೇಳಿದ್ರು ನೀವು ಮಿಸ್ ಆಗಬಾರ್ದು. T4 ಈಸ್ ಆಲ್ಸೋ ನೇಮ್ಡ್ ಆ್ಯಸ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಥೈರಾಕ್ಸಿನ್. ಅಕಸ್ಮಾತ್ T3 ಅಂತ ಕೊಟ್ಟಿದ್ರೆ ಆಪ್ಷನ್ ಇದನ್ನು ಕೊಟ್ಟೇ ಇರ್ತಾನೆ. ಯಾವ್ದು ಹಾಕಬೇಕು? ಟ್ರೈ ಅಯೋಡೋ ಥೈರಾಕ್ಸಿನಿನ್ ಅಂತ ಹೇಳಬೇಕು. ಏನು ಹಾಕಬೇಕು? ಟ್ರೈ ಅಯೋಡೋ ಥೈರಾಕ್ಸಿನಿನ್ ಅಂಥೇಳಿ ಆನ್ಸರ್ ನೀವು ರೈಟ್ ಹಾಕ್ಬೇಕು ರೀ. ನೆಕ್ಸ್ಟ್ ನೋಡ್ರಿ ಏನಂತದ 5th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ ಆ್ಯಸ್ ದ ಪವರ್ ಹೌಸ್ ಆಫ್ ದ ಸೆಲ್? ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್. ಸೆಲ್ಸ್ ಒಳಗಡೆ ಒಂದಿಷ್ಟು ಲಿಸ್ಟ್ ಬರ್ತಾವೆ, ಅದನ್ನು ನೋಡ್ಕೊಳ್ದೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದ್ರಾಗ ಪವರ್ ಹೌಸ್ ಆಫ್ ದ ಸೆಲ್ ಯಾವ್ದು ಅಂತೇಳಿ ಕೇಳಿದಾನೆ. ಆಪ್ಷನ್ ಯಾವ್ದು ಕೊಟ್ಟಾನ? ಮೈಟೋಕಾಂಡ್ರಿಯಾ ಕೊಟ್ಟಾನ, ಸೆಲ್ ವಾಲ್ ಕೊಟ್ಟಾನ, ರೈಬೋಸೋಮ್ ಕೊಟ್ಟಾನ, ನ್ಯೂಕ್ಲಿಯಸ್ ಕೊಟ್ಟಾನ. ಸೊ ಇದ್ರಾಗ ಪವರ್ ಹೌಸ್ ಆಫ್ ದ ಸೆಲ್ ಅಂತ ನಾವು ಯಾವುದನ್ನು ಕರಿತೀವಿ ಅಂತ ಹೇಳಿದ್ರೆ ಮೈಟೋಕಾಂಡ್ರಿಯಾನ ಕರಿತೀವಿ. ನೆನಪಿಟ್ಕೋರಿ, ಪವರ್ ಹೌಸ್ ಆಫ್ ದ ಸೆಲ್ ಅಂಥೇಳಿ ನಾವು ಮೈಟೋಕಾಂಡ್ರಿಯನ್ನ ಕರಿತೀವಿ. ನೆಕ್ಸ್ಟ್ ರೈಬೋಸೋಮನ್ನು ಏನಂತ ಕರಿತೀವಿ ಗೊತ್ತೈತೆ ಯಾರಿಗಾರ? ರೈಬೋಸೋಮನ್ನು ನಾವು ಏನಂತೇಳಿ ಕರಿತೀವಿ ಅಂದ್ರೆ ಪ್ರೋಟೀನ್ ಫ್ಯಾಕ್ಟ್ರಿ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಪ್ರೋಟೀನ್ ಫ್ಯಾಕ್ಟರೀಸ್ ಅಂತ ಕರಿತೀವಿ. ರೈಬೋಸೋಮ್ ನೆನಪಿಟ್ಕೋರಿ, ರೈಬೋಸೋಮನ್ನು ಏನಂತ ಕರಿತೀವಿ? ಪ್ರೋಟೀನ್ ಫ್ಯಾಕ್ಟರೀಸ್ ಅಂತೇಳಿ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ ಆ್ಯಸ್ ಪ್ರೋಟೀನ್ ಫ್ಯಾಕ್ಟರಿ ಆಫ್ ದ ಸೆಲ್ ಅಂತ ಕೇಳಿದ್ರೆ ನೀವು ಯಾವ್ದು ಹಾಕಬೇಕು? ರೈಬೋಸೋಮ್ ಹಾಕಬೇಕು. ಹಾಗಾದ್ರೆ ನ್ಯೂಕ್ಲಿಯಸ್ಸನ್ನು ಏನಂತೇಳಿ ಕರಿತೀವಿ ಅಂದ್ರೆ ದ ಬ್ರೈನ್ ಆಫ್ ದ ಸೆಲ್ ಅಂತೀವಿ. ದ ಬ್ರೈನ್ ಆಫ್ ದ ಸೆಲ್ ಅಂತೇಳಿ ಕರಿತೀವಿ ರೀ. ಸೊ ಬ್ರೈನ್ ಆಫ್ ದ ಸೆಲ್ ಅಂತೇಳಿ ಯಾವುದನ್ನು ಕರಿತೀವಿ? ನ್ಯೂಕ್ಲಿಯಸನ್ನು ಕರಿತೀವಿ. ಪ್ರೋಟೀನ್ ಫ್ಯಾಕ್ಟ್ರಿ ಆಫ್ ದ ಸೆಲ್ ಅಂತೇಳಿ ಯಾವುದನ್ನು ಕರಿತೀವಿ? ರೈಬೋಸೋಮನ್ನು ಕರಿತೀವಿ. ಹಂಗೆ ಪವರ್ ಹೌಸ್ ಆಫ್ ದ ಸೆಲ್ ಅಂತೇಳಿ ನಾವು ಯಾವುದನ್ನು ಕರಿತೀವಿ? ಮೈಟೋಕಾಂಡ್ರಿಯಾನ್ ಕರಿತೀವಿ. ಯಾಕೆ ಅದಕ್ಕೆ ಪವರ್ ಹೌಸ್ ಆಫ್ ದ ಸೆಲ್ ಅಂತೇಳಿ ಕರಿತಾವಪ್ಪ ಅಂತ ಹೇಳಿದ್ರೆ ಅದು ಎನರ್ಜಿನ ಇಟ್ಕೊಂಡಿರುತ್ತೆ. ಎನರ್ಜಿ ಯಾವ ಫಾರ್ಮ್? ಇನ್ ದ ಫಾರ್ಮ್ ಆಫ್ ATP ಫಾರ್ಮ್ ಒಳಗಡೆ ಎನರ್ಜಿನ ಅದ್ರೊಳಗಡೆ ಇಟ್ಕೊಂಡಿರ್ತೈತಿ. ಒಂದೊಂದು ಸಲ ATP ಫುಲ್ ಫಾರ್ಮು ಕೇಳ್ತಿರ್ತಾನೆ. ATP ಫುಲ್ ಫಾರ್ಮ್ ಏನಪ್ಪ ಅಂತ ಹೇಳಿದ್ರೆ ಗೊತ್ತಿರ್ಬೋದು ಮೋಸ್ಟ್ಲಿ ನಿಮ್ಗೆ. ಅಡಿನೋಸಿನ್ ಟ್ರೈ ಫಾಸ್ಫೇಟ್ ಅಂತೀವಿ. ATP ಫುಲ್ ಫಾರ್ಮ್ ಏನು? ಅಡಿನೋಸಿನ್ ಟ್ರೈ ಫಾಸ್ಫೇಟ್ ಅಂತ ಹೇಳ್ತಿರ್ತೀವಿ. ಒಂದೊಂದ್ಸಲ ಕೇಳ್ತಿರ್ತಾನೆ. ಮೈಟೋಕಾಂಡ್ರಿಯಾದೊಳಗಡೆ ನಾವು ಎನರ್ಜಿ ಇರುತ್ತೆ. ಅದು ಯಾವ ಫಾರ್ಮ್ ಒಳಗಡೆ? ATP ಫಾರ್ಮ್ ಒಳಗಡೆ ಎನರ್ಜಿ ಇರುತ್ತೆ. ಹಾಗಾಗಿ ಅದರೊಳಗಡೆ ಎನರ್ಜಿ ಇರೋದ್ರಿಂದ ಅದನ್ನು ನಾವು ಎನರ್ಜಿ ಫ್ಯಾಕ್ಟ್ರಿ ಅಥವಾ ಪವರ್ ಹೌಸ್ ಆಫ್ ದ ಸೆಲ್ ಅಂತೇಳಿ ಮೈಟೋಕಾಂಡ್ರಿಯಾನ್ ಕರಿತೀವಿ. ATP ಫುಲ್ ಫಾರ್ಮ್ ಮತ್ತು ನೆಕ್ಸ್ಟ್ DNA ಒಂದೊಂದು ಸಲ ಕೇಳ್ತಿರ್ತಾನೆ. DNA ಏನು ಗೊತ್ತಿರುತ್ತೆ ನಿಮಗೆ? ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಡಿ ಅಂದರೆ ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತೇಳಿ DNA ಫುಲ್ ಫಾರ್ಮ್. ನೆನಪಿಟ್ಕೊರಿ, ಒಂದೊಂದ್ಸಲ ಕೇಳ್ತಿರ್ತಾನೆ. ATP ಫುಲ್ ಫಾರ್ಮ್ ಆಗಿರ್ಬೋದು, DNA ಫುಲ್ ಫಾರ್ಮ್ ಆಗಿರ್ಬೋದು ಕೇಳ್ತಿರ್ತಾನೆ. ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಏನು ಗೊತ್ತಿರಬೇಕಂತ ಹೇಳಿದ್ರೆ ಲೈಸೋಸೋಮ್ ಬಗ್ಗೆ ರೀ. ಲೈಸೋಸೋಮ್ಸ್ ಬಗ್ಗೆ ಗೊತ್ತಿರಬೇಕು. ಇದನ್ನು ನಾವು ಸುಸೈಡಲ್ ಬ್ಯಾಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸುಸೈಡಲ್ ಅಂದ್ರೆ
ನಿಮ್ಮ ಸೆಲ್ಸ್ ಅಕಸ್ಮಾತ್ ಏನಾದರೂ ಸತ್ವಪ್ಪ ಅಲ್ಲೇ ಸತ್ವ ಅಂತ ಹೇಳಿದ್ರೆ ಎಲ್ಲಿಂದ ಯಾವ ಮೂಲಕ ಹೊರಗೆ ಬರ್ತಾವಂದ್ರೆ ಲೈಸೋಸೋಮ್ಸ್ ಮೂಲಕ ಹೊರಗಡೆ ಬರ್ತಾವೆ. ಹಾಗಾಗಿ ಅದನ್ನು ಸುಸೈಡಲ್ ಬ್ಯಾಗ್ ಅಂತೇಳಿ ಕರಿತೀವಿ. ಇವೆಲ್ಲ ಮೈಟೋಕಾಂಡ್ರಿ ಇವೆಲ್ಲ ಏನು ಪಾರ್ಟ್ಸ್ ಇವು ಸೆಲ್ದ ಪಾರ್ಟ್ಸ್. ಮೈಟೋಕಾಂಡ್ರಿಯನ್ ನಾವು ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಸೆಲ್ ವಾಲನ್ನು ಆ್ಯಕ್ಚುಲಿ ಏನೋ ಅದಕ್ಕೆ ಹೆಸರು ಕೊಟ್ಟಿಲ್ಲ. ರೈಬೋಸೋಮನ್ನು ಏನಂತ ಕರಿತೀವಿ, ಪ್ರೋಟೀನ್ ಫ್ಯಾಕ್ಟ್ರೀಸ್ ಅಂತ ಕರಿತೀವಿ. ನ್ಯೂಕ್ಲಿಯಸನ್ನು ದ ಬ್ರೈನ್ ಆಫ್ ದ ಸೆಲ್ ಅಂತ ಕರಿತೀವಿ. ಲೈಸೋಸೋಮ್ಸನ್ನು ಸುಸೈಡಲ್ ಬ್ಯಾಗ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್, ಇವಿಷ್ಟು ಗೊತ್ತಿರಲೇಬೇಕು ನಿಮಗೆ. ಆಮೇಲೆ ATP ಫುಲ್ ಫಾರ್ಮ್ ನೆನ್ಪಿಟ್ಕೋರಿ. ಆಮೇಲೆ DNA ಫುಲ್ ಫಾರ್ಮ್ ನೆನ್ಪಿಟ್ಕೋರಿ. ATP ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. DNA ಅಂದ್ರೆ ಏನು, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ವಿಚ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಗ್ಲ್ಯಾಂಡ್ ಆಫ್ ಹ್ಯೂಮನ್ ಬಾಡಿ ಅಂತ ಕೇಳಿದ್ದಾರೆ. ವಿಚ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಗ್ಲ್ಯಾಂಡ್ ಆಫ್ ದ ಹ್ಯೂಮನ್ ಬಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಯಾವೆಲ್ಲ ಅದಾವ, ಲಿವರು, ಪ್ಯಾಂಕ್ರಿಯಾಸ್, ಥೈರಾಯ್ಡ್ ಅಂತ ಅದ. ಸೊ ಲಾರ್ಜೆಸ್ಟ್ ಗ್ಲ್ಯಾಂಡ್ ಆ್ಯಕ್ಚುಲಿ ಫಸ್ಟ್ ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಂತ ಅದನ್ನು ಕರಿತೀವಿ. ಫಸ್ಟ್ ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಂತ ಹೇಳಿ ಲಿವರ್ ಅಂತ ಕರಿತೀವಿ. ಇಟ್ ಈಸ್ ಅ ಲಾರ್ಜೆಸ್ಟ್ ಗ್ಲ್ಯಾಂಡ್. ಗ್ಲ್ಯಾಂಡ್ ಅಂತ ಹೇಳಿದ್ರೆ ಲಿವರಿಗೆ ಹೇಳಬೇಕು. ಅಕಸ್ಮಾತ್ ಅವ್ರಿಗೆ ಕ್ವಶನ್ ಒಳಗಡೆ ಸೆಕೆಂಡ್ ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಂತ ಕೇಳಿದಾರೆ, ಇದಕ್ಕೆ ಯಾವ್ದು ಕರೆಕ್ಟ್ ಆಗುತ್ತೆ ಅಂದರೆ ಇದು ಸೆಕೆಂಡ್ ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಂತ ಹೇಳಿ ಪ್ಯಾಂಕ್ರಿಯಾಸನ್ ಕರಿತೀವಿ ನಾವು. ಸೆಕೆಂಡ್ ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಂತ ಹೇಳಿ ಪ್ಯಾಂಕ್ರಿಯಾಸನ್ ಕರಿತೀವಿ. ಅಕಸ್ಮಾತ್ ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಷ್ಟೇ ಕೇಳಿದ್ನ ಲಿವರ್ ಅಂತ ಹಾಕ್ಬೇಕು. ಅವ್ರು ಆ್ಯಕ್ಚುಲಿ ಸೆಕೆಂಡ್ ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಂತ ಕೇಳಿದ್ದಕ್ಕೆ ಯಾವ್ದು ಕರೆಕ್ಟ್ ಆಕತ್ತೆ ಅಂತ ಹೇಳಿದ್ರೆ ಪ್ಯಾಂಕ್ರಿಯಾಸ್ ಕರೆಕ್ಟ್ ಆಕತ್ರಿ. ಇದು ಆ್ಯಕ್ಚುಲಿ ಸ್ಮಾಲೆಸ್ಟ್ ಗ್ಲ್ಯಾಂಡ್. ಪೀನಿಯಲ್ ಅನ್ನೋದೇನದ ಸ್ಮಾಲೆಸ್ಟ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇದು ಲಾರ್ಜೆಸ್ಟ್ ಲಿವರು, ಸ್ಮಾಲೆಸ್ಟ್ ಪೀನಿಯಲ್, ಸೆಕೆಂಡ್ ಲಾರ್ಜೆಸ್ಟ್ ಯಾವ್ದಾಕತ್ತೆ ಪ್ಯಾಂಕ್ರಿಯಾಸ್ ಆಕತ್ರಿ. ನೆಕ್ಸ್ಟ್ ಏನು ಯಾವ ಕ್ವಶನ್ ಆಯ್ತು ನೋಡ್ರಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಬಿಸಿಯೆಸ್ಟ್ ಹ್ಯೂಮನ್ ಆರ್ಗನ್ ಅಂತ ಹೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳತ್ತಾನ ಅಂತ ಹೇಳಿದ್ರೆ ಆಪ್ಷನ್ ಒಳಗಡೆ ಯಾವ್ದು ಬಿಸಿಯೆಸ್ಟ್ ಆಕತ್ತೆ ಅಂತ ಹೇಳ್ಬೇಕು ನೀವು. ಲಿವರ್ ಆ್ಯಕ್ಚುಲಿ ನಮ್ಮ ಹ್ಯೂಮನ್ ಆರ್ಗನ್ ಒಳಗಡೆ ಎಲ್ಲವೂ ಬ್ಯುಸಿಯಾಗಿರ್ತಾವೆ. ಸ್ಕಿನ್ ಅಂತ ಹೇಳ್ತೀರಾ, ಇಟ್ ಈಸ್ ಆಲ್ವೇಸ್ ಬ್ಯುಸಿ ಇನ್ ಪ್ರೊಟೆಕ್ಷನ್, ನಮಗೆ ಪ್ರೊಟೆಕ್ಷನ್ ಕೊಡೋದ್ರಾಗ ಬ್ಯುಸಿಯಾಗಿರ್ತೈತಿ. ಹಾರ್ಟ್ ಆಲ್ಸೋ ಈಸ್ ಬ್ಯುಸಿ. ಯಾವಾಗಲೂ ಪಂಪ್ ಮಾಡೋದು ಒಂದು ಸೆಕೆಂಡ್ ಮಿಸ್ ಆದರೂ ನಾವೇನು ಗೊತ್ತಾಗ್ತೀವಿ. ಹಾಗಾಗಿ ಎಲ್ಲನೂ ಬ್ಯುಸಿ ಇರ್ತಾವೆ. ಈ ಆಪ್ಷನ್ ಒಳಗಡೆ ನಾವು ನೋಡೋದಾದ್ರೆ ಬ್ಯುಸಿಯೆಸ್ಟ್ ಹ್ಯೂಮನ್ ಆರ್ಗನ್ ಯಾವ್ದು ಆಕತ್ತೆ ಅಂದ್ರೆ ಲಿವರ್ ಆಕತ್ರಿ. ಯಾವ್ದು ಕರೆಕ್ಟ್ ಆಕತಿ, ಲಿವರ್ ಕರೆಕ್ಟ್ ಆಕತಿ. ನೆಕ್ಸ್ಟ್ ನೋಡ್ರಿ, ವಿಚ್ ಈಸ್ ದ ಸ್ಮಾಲೆಸ್ಟ್ ಬೋನ್ ಆಫ್ ಹ್ಯೂಮನ್ ಬಾಡಿ ಅಂತದ. ಆಪ್ಷನ್ಸ್ ಮ್ಯಾಲಿಯಸ್, ಸ್ಟೇಪ್ಸ್, ಫ್ಯೂಮರ್, ಅದ್ರ ಜೊತೆಗೆ ಯಾವ್ದು ಬರುತ್ತೆ ಹಾರ್ಡ್. ಸೊ ಹಾರ್ಡೆಸ್ಟ್ ಬೋನ್ ಅಂತ ನಾವು ಯಾವುದನ್ನು ಕರಿತೀವಪ್ಪ ಅಂತ ಹೇಳಿದ್ರೆ ಎನೆಮಲ್ ಅಂತ ಬರುತ್ತೆ ರೀ. ಟೀತ್ ಒಳಗಡೆ ಇರುತ್ತದೆ ಎನೆಮಲ್ ಅನ್ನು ನಾವೇನಂತೀವಿ ಹಾರ್ಡೆಸ್ಟ್ ಬೋನ್ ಅಂತೇಳಿ ಕರಿತೀವಿ. ನೆನಪಿಟ್ಕೋರಿ, ಅದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಕತ್ತೆ. ನೆಕ್ಸ್ಟ್ ನೋಡಿ, ವಿಚ್ ಗ್ಯಾಸ್ ಈಸ್ ನೌನ್ ಆ್ಯಸ್ ಲಾಫಿಂಗ್ ಗ್ಯಾಸ್ ಅಂತದ. ಆಪ್ಷನ್ಸ್ ನೈಟ್ರಸ್ ಆಕ್ಸೈಡ್, ಹೈಡ್ರೋಜನ್ ಸಲ್ಫೈಡ್, ಸಲ್ಫರ್ ಡೈಆಕ್ಸೈಡ್, ಕ್ಲೋರಿನ್ ಅಂತದ. ಯೂಶ್ವಲಿ ಇದನ್ನು ಭಾಳಷ್ಟು ಸಲ ಕೇಳಿದಾನ. ಲಾಫಿಂಗ್ ಗ್ಯಾಸ್ ಅಂತೇಳಿ ನಾವು ಯಾವುದನ್ನು ಕರಿತೀವಿ ಅಂದ್ರೆ ನೈಟ್ರಸ್ ಆಕ್ಸೈಡನ್ನು ಕರಿತಿರ್ತೀವಿ ರೀ. ನೆನಪಿಟ್ಕೋರಿ, ಅದು ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ದ ಫಾರ್ಮುಲಾ ಆಫ್ ಸಿಂಪಲ್ ಸಾಲ್ಟ್ ಅಂತದ. ಆಪ್ಷನ್ NaOH, NaCl, Na2CO3, NH4Cl ಅಂತದ. ಯೂಶ್ವಲಿ ಇದಕ್ಕೆ ಯಾವ್ದು ಆನ್ಸರ್ ಕರೆಕ್ಟ್ ಆಗುತ್ತೆ ಅಂದರೆ NaCl ಆಗುತ್ತೆ. NaClಗೆ ನಾವು ಸಿಂಪಲ್ ಸಾಲ್ಟು ಅಂತೀವಿ, ಕಾಮನ್ ಸಾಲ್ಟು ಅಂತೀವಿ, ಟೇಬಲ್ ಸಾಲ್ಟು ಅಂತೀವಿ. ಸೊ ಇದಕ್ಕೆಲ್ಲದಕ್ಕೂ ಯಾವ್ದು ಆನ್ಸರ್ ಕರೆಕ್ಟ್ ಆಗುತ್ತೆ ಅಂದರೆ NaCl. ಅಕಸ್ಮಾತ್ ಇಲ್ಲಿ ಸಿಂಪಲ್ ಸಾಲ್ಟ್ ಬಿಟ್ಟು ಟೇಬಲ್ ಸಾಲ್ಟ್ ಕೊಟ್ಟಿದ್ರು ಇದು ಕರೆಕ್ಟು. ಆಮೇಲೆ ಸಿಂಪಲ್ ಸಾಲ್ಟ್ ಬಿಟ್ಟು ಟೇಬಲ್ ಸಾಲ್ಟ್ ಬಿಟ್ಟು ಕಾಮನ್ ಸಾಲ್ಟ್ ಅಂತ ಕೊಟ್ಟಿದ್ರು ಯಾವ್ದು ಕರೆಕ್ಟ್ ಆಕತಿ, NaCl ಕರೆಕ್ಟ್ ಆಕತಿ. ನೆಕ್ಸ್ಟ್ ನೋಡಿರಿ, ವಾಟ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಆಕ್ಸಿಜನ್ ಅದ. ವೆರಿ ವೆರಿ ಈಸಿಯೆಸ್ಟ್ ಕ್ವಶನ್. ಹೋಪ್ ಇದಕ್ಕೆಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿದ್ದರು ಒಂದಿಷ್ಟು ನಂಗೆ ಕಮೆಂಟ್ ಮಾಡಿ ನೋಡೋಣ ಯಾವ್ದು ಸರಿ ಆಗುತ್ತೆ ಅಂತ ಹೇಳಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಾಗ ಇನ್ನೊಂದಿಷ್ಟು ಕ್ವಶನ್ ತೊಗೊಂಡು ನಿಮ್ಮ ಮುಂದೆ ಬರ್ತೇನೆ. ಹೋಪ್ ಈ ಕ್ಲಾಸ್ ನಿಮಗೆ ಭಾಳ ಹೆಲ್ಪ್ ಆಗೈತೆ ಅಂತ ಅಂದ್ಕೊಂಡೇನೆ. ಇನ್ ಕೇಸ್ ನಿಮಗೆ ಹೆಲ್ಪ್ ಆಯ್ತಪ್ಪ ಅಂತೇಳಿ ಏನಾರ ಅನಿಸಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನೆಕ್ಸ್ಟ್ ವೀಡಿಯೋದಾಗ ಸಿಗ್ತಾನೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.